ನಮಸ್ತೆ ಅಪ್ಪ. ನಮಸ್ತೆ ಅಮ್ಮ. ಅಪ್ಪ ನಿಮ್ಮ ಹೆಸರು? ಸುರೇಶ್ ಎಂ ಹಲಗತ್ತಿ. ಅಪ್ಪ ಎಲ್ಲಿಂದ ಬರೋದ ನೀವು? ನಾವು ಇಲ್ಲೇ ರಾಯಚೂರು ಇಂಪಿಷಿಯಲ್ ಕಾಲೇಜ್ ಅಂತ ಬರ್ತೀವಿ. ಎಂಪಿಸಿ ಕಾಲೋನಿಂದ ಬರ್ತಿದ್ದೀನಿ. ಸೊ ಅಪ್ಪ ಕ್ಯೂರ್ ಲೈಫ್ ಬರಕ್ಕೆ ಎಷ್ಟು ದಿನ ಆಯ್ತು? 3 ಮಂತ್ಸ್ ಆಯ್ತು. 3 ಮಂತ್ಸ್ ಆಯ್ತು. 3 ಮಂತ್ಸ್ ಆಯ್ತು. ಸೊ ಏನ್ ಪ್ರಾಬ್ಲಮ್ ಗೋಸ್ಕರ ಬರ್ತಾ ಇದೀರಪ್ಪ? ನನಗೆ ಸ್ಕಿನ್ ಪ್ರಾಬ್ಲಮ್ ಭಾಳ ಇತ್ತು. ಸ್ಕಿನ್ ಪ್ರಾಬ್ಲಮ್ ಇತ್ತು. ಮತ್ತೆಪ್ಪ? ಮತ್ತೇನಿದ್ದಿಲ್ಲ. ಮತ್ತೇನಿದ್ದಿಲ್ಲ. ಸೊ ಈ ಸ್ಕಿನ್ ಪ್ರಾಬ್ಲಮ್ ನೀವು ಎಲ್ಲೆಲ್ಲಿ ತೋರಿಸಿದೀರಪ್ಪ? ನಾನ್ ನೋಡ್ರಿ ಆಯುರ್ವೇದಿಕ್ ಕಡೆ ತೋರ್ಸೇನ್ರಿ. ಆಮೇಲೆ ಸಿ.ಎನ್ ಕುಲಕರ್ಣಿ, ಆಮೇಲೆ ಇನ್ನೊಬ್ರು ಯಾರು ಅವ್ರಿ ಕಲ್ಲಪ್ಪ. 3 ಡಾಕ್ಟರ್ ತೋರ್ಸೇನ್ರಿ. ರಾಯಚೂರಲ್ಲೇ ಫೇಮಸ್ ಅಂತ ಹೇಳ್ತಾರೆ ಕಲ್ಲಪ್ಪ. ಭಾರಿ ಫೇಮಸ್. ಅದಕ್ಕಂತ ಎಲ್ಲಾರು ಒಬ್ರು ಹೋದ್ಮೇಲೆ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ಇದನ್ನ ಮಾಡಿದ್ದೆ ನಾನು. ಅವ್ರ ಕಡೆ ಹೋದ್ರು ಏನಂದ್ರೆ ಟೆಂಪರರಿ ಅಷ್ಟೇ ನನಗೆ ರಿಲೀಫ್ ಆಗಿತ್ತು. ಪರ್ಮನೆಂಟ್ ರಿಲೀಫ್ ಸಿಕ್ಕಿಲ್ರಿ. ಒಂದ್ 15 ದಿವಸ ರಿಲೀಫ್ ಇರ್ತಿತ್ತು, ಮತ್ತೊಂದು ಅಟ್ಯಾಕ್ ಬರ್ತಿತ್ತು. ಇವಾಗ ಯಾವ ಪ್ರಾಬ್ಲಮ್ಸ್ ಬಂದು ಗುಣ ಆಗಿದೆ ಕ್ಯೂರ್ ಲೈಫ್ ನಿಂದ ರೀ? ಕಾಲಿಗೆ 2 ಕಡೆ ಇನ್ಫೆಕ್ಷನ್ ಇತ್ತು. ಅದು ಪೂರ್ತಿ ಬ್ಲ್ಯಾಕ್ ಇತ್ತು ಮೊದಲು ಕಾಲೆಲ್ಲ. ಈಗೆಲ್ಲ ಹೋಗಿ ಒರಿಜಿನಲ್ ಕಲರ್ ಬಂದದ್ರಿ. ಆಮೇಲೆ ಇಚ್ಚಿಂಗ್ ಭಾಳ ಇತ್ತು ಮೊದಲ್ರಿ. 100% ಇಚ್ಚಿಂಗ್ ಕಮ್ಮಿ ಆಗ್ಯದ್ರಿ. ಅವಾಗ ಇಚ್ಚಿಂಗ್ ಬಂದ್ರೆ ಏನಾಗ್ತಿತ್ತು ನನಗ್ರಿ, ಇರ್ಬಿ ಕಡ್ದಂಗ ಆಗ್ತಿತ್ತು ಕಾಲಿಗೆ. ಅದು ಸ್ಟಾರ್ಟ್ ಆದ್ಕೊಳ್ಳ ರೀ ಕೋಂಬರಿ ತಗೊಂಡು ಕರ್ಕೋಬೇಕ್ರಿ, ಇಲ್ಲ ಸ್ಪೂನ್ ರೀ ಅಥವಾ ಏನಾರ ಒಂದು ಕೈಲಿಂದ ಕರ್ಕೊಂಡ್ರೆ ಅದು ರಗತ್ ಬರುವವರೆಗೆ ಸಮಾಧಾನ ಆಗ್ತಿದ್ದು. ಅದು ರಗತ್ ಹೌದು, ಅದು ರಗತ್ ಬಂದ್ಕೊಳ್ಳೆ ಅವಾಗ ಸ್ವಲ್ಪ ರಿಲೀಫ್ ಆಗ್ತಿತ್ತು. ಆಮೇಲೆ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆಗೆ ಎತ್ತರ ಆಗೋದು. ಮತ್ತೊಂದು ಔಷಧಿ ಹಚ್ಬೇಕ್ರಿ. ಅರ್ಧ ತಾಸು ಹಚ್ಕೊತಿದ್ರು ಅದನ್ರಿ. ನಮ್ಮ ಮನ್ಯಾಗ ದಿನ ಬೇ ಅವ್ರಿ, ಏನ್ರಿ ದಿನ ರಾತ್ರಿ ಹೇಳ್ತಾರಲ್ಲ ನೀವು, ನಮಗೂ ನಿದ್ದೆ ಆಗೋದಿಲ್ಲ. ಡಾಕ್ಟರ್ ಕಡೆ ಹೋಗಂದ್ರೆ ಅದು ಆರಾಮ ಆದ್ಕೊಳ್ಳಿ ಇಚ್ಚಿಂಗ್ ಆದ್ಕೊಳ್ಳಿ ಮತ್ ಮಾಡಿಕೊಂಡು ರಗತ್ ಬರ್ತಿತ್ತು. ನಾನ್ ಡಾಕ್ಟರ್ ಕಡೆ ಹೋದ್ರೆ ಟೆಂಪರರಿ ರಿಲೀಫ್ ಆಗ್ತದೆ ಅಂತ ಹೋಗ್ತಿದ್ದೇವ್ರಿ ಅವಾಗ. ಮೆಡಿಸಿನ್ ನೋಡ್ರಿ, ಒಂದು 2 ಟೈಪ್ ಟ್ಯೂಬ್ ಬರೆದು ಕೊಟ್ಟಿದ್ದಾರೆ. ಆಮೇಲೆ ಕ್ರೀಮ್ 2 ಟೈಪ್ ರೀ, 2 ಮಿಕ್ಸ್ ಮಾಡ್ರಿ. ಆಮೇಲೆ ಆಯುರ್ವೇದಿದವರು ಸೋಪ್ ಬರ್ದಿದ್ದಾರೆ, 2 ಟೈಪ್ ಸೋಪ್ ರೀ. ಮುಂಜಾನೆ ಜಳಕ ಮಾಡೋಕಾದ್ರೆ ಒಂದು, ಸಾಯಂಕಾಲ ಒಂದು ಆಗ್ತದೆ. ಅವೆಲ್ಲ ಟೆಂಪರರಿ ರಿಲೀಫ್ ರೀ, ಯಾವುದು ಪರ್ಮನೆಂಟ್ ಆಗಿಲ್ಲ ನನಗೆ. ಕಲ್ಲಪ್ಪನು ಅಷ್ಟೇ ರೀ, ಅವನು ಸೋಪ್ ಅದೇನು ಬರ್ದಿದ್ದಿಲ್ರಿ, ಬರೇ ಆಯಿಂಟ್ಮೆಂಟು ಕ್ರೀಮು ಮಾಡಿದ್ವಿ. ಹೌದೌದು, ಕಮ್ಮಿ ಆಗಿತ್ತು ರೀ, ಬಟ್ ಟೆಂಪರರಿ ಇತ್ತು ಅದು. ಅಂದ್ರೆ ಇಚ್ಚಿಂಗ್ ಹೋಗಿದ್ದಿಲ್ರಿ, ಇಚ್ಚಿಂಗ್ ಹೋಗಿದ್ದೆ, ತಿಂಡಿ ಹೋಗಿದ್ದಿಲ್ರಿ, ಕಮ್ಮಿ ಆಗ್ತಿತ್ರಿ. ಆಮೇಲೆ ಸಿಟ್ರಜಿನ್ ಟ್ಯಾಬ್ಲೆಟ್ಸ್ ಹೇಳ್ತಿದ್ರು ಅವ್ರು, ಡೈಲಿ 1 ತಗೋರತ್ರಿ. ಅದು ತೊಗೊಂಡ್ರು ಬರ್ತಿತ್ತು ಅದು. ಈಗ 100% ಹೋಗಿದ್ದಾರೆ. ಇಚ್ಚಿಂಗ್ 100% ಹೋಗಿದ್ದಾರೆ, ಏನೂ ಇಲ್ರಿ. ಆಮೇಲೆ ಇಲ್ಲಿ ಕೈನಲ್ರಿ ಇಲ್ಲ ಗಡ್ಡಿತ್ರಿ, ಅದು ಟ್ರೀಟ್ಮೆಂಟ್ ಮಾಡಂದ್ರೆ ಅವ್ರೇನಂದಿದ್ದಾರೆ, ಇದನ್ನೆಲ್ಲ ಕಟ್ ಮಾಡಿ ಇದನ್ನ ಮಾಡ್ಬೇಕಾಗ್ತದೆ ಸೀಸರಿಯನ್ದಿಂದ. ನಾನು ಅದು ಬ್ಯಾಡತ್ತು ಹಂಗೆ ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಟ್ರೂ ಲೈಫಿಗೆ ಬಂದ್ಮೇಲೆ ನ್ಯಾಚುರಲಿ ಕರೆಗೆ ಈಗ ಸಾಫ್ ಆಗ್ಯದ. ಇದು ತೋರಿಸ್ತೇನೆ ನೋಡ್ರಿ, ಇಲ್ಲೆಲ್ಲ ಇಷ್ಟಿತ್ತು ಇದು, ದಪ್ಪಿತ್ತು ಕರಗದ ಈಗ. ನೀರದ್ದು ಏನಿಲ್ರಿ, ಗಡ್ಡೆ ಆಗಿದ್ದಂಗಿತ್ತು, ಗಡ್ಡೆ. ಈಗೆಲ್ಲ ನಾರ್ಮಲ್ ಬಂದದ, 100% ಕಮ್ಮಿ, ನಾರ್ಮಲ್ ಇದು ಸ್ಮೂತ್ ಆಗ್ಯದ ಈಗ. ಆಮೇಲೆ ಇಲ್ಲೆಲ್ಲ ಬ್ಲಾಕ್ ಇತ್ತು ಭಾಳ ನಕಲ್ಸ್ನಲ್ಲಿ. ಹ್ಞೂ, ಇದು ನಾರ್ಮಲ್ ಆಗ್ಯದ ರೀ. ಹೌದೌದು, ಐ ಡ್ರಾಪ್ಸ್ ಹಾಕಲಿಂದ ರೀ ಎಲ್ಲ ಕ್ಲಿಯರ್ ಕಾಣಿಸ್ತದ ರೀ. ಚಸ್ಮಾ ಯೂಸ್ ಮಾಡೋದು ಭಾಳ ಕಮ್ಮಿ ಮಾಡ್ಯಾನ್ರಿ. ಇಲ್ದ್ರೆ ರಾತ್ರಿ ಟೈಮು ಓದ್ಬೇಕಾದ್ರೆ ಬರಿಬೇಕಾದ್ರೆ ಕಂಪಲ್ಸರಿ ಚಸ್ಮಾ ಹಾಕೋತಿದ್ದೆ ರೀ. ಈಗೇನು ಅಷ್ಟು ಯೂಸ್ ಮಾಡಲ್ರಿ, ಕ್ಲಿಯರ್ ಆಗಿ ಕಾಣಿಸ್ತದ. ಹೌದೌದು, ಓದ್ತೀನಲ್ರಿ, ಓದ್ತೀನಿ, ಮೊಬೈಲ್ ನೋಡ್ತೇನೆ ರೀ. ಆಗ್ತಿದ್ದಿಲ್ರಿ, ಸ್ಪೆಕ್ಸ್ ನೋಡಿ ಆಮೇಲೆ ಯಾರ್ ಫೋನ್ ಬಂದದ ನೋಡ್ತಿದ್ದೆ ನಾನು. ಹೌದೌದು, ಇಲ್ಲ 3 ಮಂತ್ಸ್ ಕಂಪ್ಲೀಟ್ ಆಯ್ತು. 3 ಮಂತ್ಸ್ ಕಂಪ್ಲೀಟ್ ಆಗ್ಯದ ರೀ. 100% ಕ್ಲಿಯರ್ ಕಾಣಿಸ್ತದ ರೀ, ಕಾಣಿಸ್ತಾ ಇದೆ. ಟ್ರೀಟ್ಮೆಂಟ್ ನೋಡ್ರಿ, ಕಂಟಿನ್ಯೂಸ್ ಬರ್ಬೇಕ್ರಿ. ಫಸ್ಟ್ 15 ಡೇಸ್ ವರೆಗೆ ನಮಗೇನು ರಿಸಲ್ಟ್ ಆಗಲ್ರಿ. 15th ಡೇ ಆದ್ಮೇಲೆ ನಮಗೆ ಆಟೋಮೆಟಿಕ್ ಏನ್ ಇಂಪ್ರೂವ್ಮೆಂಟ್ ಆಗೈತೆ ನಮ್ಗೆ ತಿಳಿತದ. ಅದು ಡೈಲಿ ಬರ್ಬೇಕ್ರಿ. ಇದು ಮಾರ್ನಿಂಗ್ 8:30 to 5:30 ಇರ್ತದ.
1 ತಾಸು ನಮ್ಮ ಕನ್ವೀನಿಯಂಟ್ ಟೈಮಿಗೆ ಬರ್ಬೋದು ರೀ. ಕಂಪಲ್ಸರಿ ಫಿಕ್ಸ್ ಟೈಮಿಂಗ್ ಏನಿಲ್ಲ ರೀ. ನಮ್ಮ ಕನ್ವೀನಿಯಂಟ್ ಪ್ರಕಾರ ನಾವು ಬಂದು ಟ್ರೀಟ್ಮೆಂಟ್ ತೊಗೋಬೋದು. ಟ್ರೀಟ್ಮೆಂಟ್ ಅಂತಲ್ರಿ, ಜಸ್ಟ್ ಒಂದು ಎಕ್ಸಸೈಸು ಆಮೇಲೆ ಥೆರಪಿ ಮಾಡ್ತಾರೆ. ಥೆರಪಿ ಚೆನ್ನಾಗಿದೆನಪ್ಪ? ಚೆನ್ನಾಗಿದೆ, ಚೆನ್ನಾಗಿದೆ. ಇಷ್ಟೆಲ್ಲ ರಿಸಲ್ಟ್ ಬಂದಿರಲ್ಲ ನಿಮ್ಗೆ, ಎಲ್ಲಿ ತೋರಿಸಿದ್ರು ಕಮ್ಮಿ ಆಗಿದೆ. 3 months ಅಲ್ಲಿ ಬಂದ್ಬಿಟ್ಟು ನಿಮ್ಮೆಲ್ಲ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಗುಣ ಆಗ್ಯದ್ರಿ. ಆಮೇಲೆ ಕ್ರೀಮ್ ಹಚ್ಚೋದ್ ಬಿಟ್ಟೇನ್ರಿ, ಮೆಡಿಸಿನ್ ತಗೊಳೋದ್ ಬಿಟ್ಟೇನ್ರಿ, ಯಾವ್ದು ತಗೊಳೋದು ಟ್ಯಾಬ್ಲೆಟ್ಸ್ ಅದ ಈಗ. ಕ್ರೀಮನ್ನು ಹಚ್ಚಂಗಿಲ್ರಿ. ಆಮೇಲೆ ಅವ್ರು ಸೋಪ್ ಕಟ್ಟಿದ್ರು ಯೂಸ್ ಮಾಡ್ತಾ ಇಲ್ರಿ. ನಮ್ಮ ಒರಿಜಿನಲ್ ಏನ್ ಲೈಫ್ ಬಾಯ್ ಇದೆ, ಮೊದ್ಲಿಂದ ನಾನು ಯೂಸ್ ಮಾಡೋದು ಲೈಫ್ ಬಾಯ್ ಸೋಪ್ ಅನ್ನ ರೀ, ಅದನ್ನ ಯೂಸ್ ಮಾಡ್ತಿದ್ದೇನ್ರಿ. ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಬಿಟ್ಟು ಎಲ್ಲ ಬಿಟ್ಟೇನ್ರಿ, ಯಾವ್ದು ತಗೊಳೋದು ಮೆಡಿಸಿನ್ ಯೂಸ್ ಯಾವ್ದು ಇಲ್ರಿ. ಓನ್ಲಿ ಥೆರಪಿ ಅಷ್ಟೇ. ಪ್ಯೂರ್ ಲೈಫ್ ಅನ್ನಲ್ಲಿ ಅಷ್ಟೇ. ಥ್ಯಾಂಕ್ ಯು. Right. ಹೇಳಕ್ ಇಷ್ಟಪಡ್ತೀರಪ್ಪ ಮತ್ತೆ? ಏನಿಲ್ರಿ, ನಾ ಏನ್ ಹೇಳ್ತೇನ್ರಿ, ಎಲ್ಲಾರು ಟ್ರೂ ಲೈಫಿಗೆ ಬರ್ರಿ. ಡಾಕ್ಟರ್ ಕಡೆ ಹೋಗ ರೊಕ್ಕ ಯಾಕೆ ವೇಸ್ಟ್ ಮಾಡ್ತೀರಿ? ಇಲ್ಲೇನ್ ನೀವು ರೊಕ್ಕ ವೇಸ್ಟ್ ಮಾಡೋದಿಲ್ಲ, ಏನಿಲ್ಲ. ನಮಗ್ ವಿಶ್ವಾಸ ಇರ್ಬೇಕ್ರಿ, ಇಲ್ಲಿ ಬಂದ್ರೆ ನಮ್ಗೆ ಆರಾಮ ಆಗ್ತದೆ. ದಟ್ ಈಸ್ ಇಂಪಾರ್ಟೆಂಟ್ ರೀ. ಸ್ಟಾರ್ಟಿಂಗ್ ಏನ್ ನಾರ್ಮಲ್ ಇರ್ತದ ರೀ, ಬಟ್ 15-20 ಡೇಸ್ ಅಂದ್ರೆ ಸ್ವಲ್ಪ ಏನಾರ ನಮ್ಗೆ ತ್ರಾಸ ಆಯ್ತಂದ್ರೆ ಅದು ಒಳಗಿನ ಬಾಡಿಗೆ ನಮ್ಗೆ ಗುರುತಿರಂಗಿಲ್ಲ ರೀ. ಇಲ್ಲಿ ಬಂದ್ಮೇಲೆ ಸ್ಟಾರ್ಟ್ ಆಗಿ ಆಟೋಮೆಟಿಕ್ ಅದು ಹೋಗಿ ನಾರ್ಮಲ್ ಆಗ್ಬಿಡ್ತದೆ. ಅದೊಂದು ಹೇಳಕ್ ನಾನು ಇಷ್ಟಪಡ್ತೇನೆ. BP ಶುಗರ್ ಅದು ಏನಿಲ್ರಿ, ಏನಿಲ್ರಿ. ಸ್ಕಿನ್ ಪ್ರಾಬ್ಲಮ್ ಅಷ್ಟೇ ಸ್ಕಿನ್ ಪ್ರಾಬ್ಲಮ್ ಅಷ್ಟೇ ಐತಿ ನನಗೆ. ಎಷ್ಟು ವರ್ಷದಿಂದ ಇತ್ತಪ್ಪ ಸ್ಕಿನ್ ಪ್ರಾಬ್ಲಮ್? 4 ಇಯರ್ಸ್ ಲಿಂದ 4 years ಇಂದ ಇತ್ತು. 4 ಇಯರ್ಸ್ ಲಿಂದ ಇತ್ತು. 4 years ಇಂದ ಇರೋ ಪ್ರಾಬ್ಲಮ್ 3 months ಅಲ್ಲಿ ಗುಣ 3 ಮಂತ್ಸ್ ನಲ್ಲಿ ಗುಣ ಆಗಿದೆ. So ಎಷ್ಟು ಖುಷಿ ಆಗುತ್ತೆ? 100% ಖುಷಿ, ವೆರಿ ಹ್ಯಾಪಿ ರೀ. ಆಮೇಲೆ ನಮ್ಮ ಫ್ರೆಂಡ್ಸ್ ಅದು ನೋಡಿದವ್ರು ಹೇಳ್ತಾರ್ರಿ, ಮೊದಲು ಹಂಗೆ ಕಾಲ ಐತ್ರಿ, 3 ತಿಂಗಳದಾಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಲ್ಲ ಆಗ್ತದೆ. ಅವರು ಹ್ಯಾಪಿ ಆಗ್ಯಾರ್ರಿ. ನಿಮ್ಗೆ ಆ ಥರ ಹೇಳಿದ್ರೆ ಖುಷಿ ಆಗುತ್ತೆ. ಖುಷಿ ಆಗ್ತದಲ್ರಿ, ಅವರೇ ನೋಡಿ ಹೇಳ್ತಾರಲ್ರಿ, ಬಹಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಥ್ಯಾಂಕ್ ಯು ಅಪ್ಪ. ರೈಟ್.